ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಸಾಕಷ್ಟು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ನಮಗೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ನಡೆಯುತ್ತೆ, ನೆಕ್ಸ್ಟ್ ಪ್ರೋಸೆಸ್ ಏನ್, ನಮಗೆ ಯಾವಾಗ ನಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಮುಂದೆ ಒಂದು ಲೈಕ್ ಅನ್ನ ಮಾಡಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ನೀವು ಕಾಲೇಜಸ್ಗೆ ಜಾಯಿನ್ ಆಗಿದ್ದ ಆದ್ಮೇಲೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಓಕೆನಾ? ಮೊದಲಿಗೆ ಈಗಾಗಲೇ KCET 2025 ವಿದ್ಯಾರ್ಥಿಗಳು ಎಲ್ಲರೂ ಸಹ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿದ್ದಾರೆ, ಒಂದು ರ್ಯಾಂಕಿಂಗ್ ಅನ್ನು ಸಹ ಚೆಕ್ ಮಾಡಿದ್ದಾರೆ. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ರ್ಯಾಂಕಿಂಗ್ ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಇನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ನಾನು ಅನ್ಕೊಂಡಿರೋಷ್ಟು ರ್ಯಾಂಕಿಂಗ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ ಆದ್ರೆ ಆಗಿದ್ದಾರೆ. ಬಟ್ ಏನೂ ಸಹ ಪ್ರಾಬ್ಲಮ್ ಇಲ್ಲ. ನೀವು ಮಾಡುವಂತಹ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಒನ್ಸ್ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಿದ್ದೀನಿ ನೋಡಿ, ನಿಮ್ಗೆ ನಿಮ್ದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ, ನೀವೇನಾದ್ರೂ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಮಿಸ್ಟೇಕ್ಸ್ ಮಾಡಿದಿರಾ ಅಂತ ಅಂದ್ರೆ, ಈಗ ಏನಾದ್ರೂ ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಒಂಚೂರು ಏನಾದ್ರೂ ನೆಗ್ಲಿಜೆನ್ಸ್ ಆಗಿ ನೀವೇನಾದ್ರೂ ಒಂದು ಆಪ್ಷನ್ ಎಂಟ್ರಿ ಮಾಡೋದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ನೀವು ಇಂಟ್ರೆಸ್ಟ್ ತೋರಿಸದೆ ನಂದು ರ್ಯಾಂಕಿಂಗ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಏನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದ್ರ ಅಂತಂದ್ರೆ ಖಂಡಿತವಾಗ್ಲೂ ಸಹ ನೀವು ಅನ್ಕೊಂಡಿರುವಂತಹ ಕಾಲೇಜು ಕೆಲವೊಂದು ಟೈಮು ಕಾಲೇಜು ಸಹ ಅಲರ್ಟ್ ಆಗದೆ ಇರುವಂತಹ ಚಾನ್ಸಸ್ ಆದ್ರೆ ಇರುತ್ತೆ. ಸೊ ನೀವು ಒನ್ಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ ಆದ್ಮೇಲೆ ಬರುವಂತಹ ಪ್ರತಿಯೊಂದು ಅಪ್ಡೇಟ್ ಬಗ್ಗೆನೂ ಸಹ ತಿಳ್ಕೊಬೇಕಾಗುತ್ತೆ, ಏನೆಲ್ಲ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು. ಯಾಕಂತ ಅಂದ್ರೆ ನಿಮ್ಗೆ 3 ರೌಂಡ್ಸ್ ಆದ್ರೆ ನಡೆಯುತ್ತೆ. ಆ 3 ರೌಂಡ್ಸ್ಗೂ ಸಹ ಅದರದೇ ಆದಂತಹ ರೂಲ್ಸ್ ಆದ್ರೆ ಇರುತ್ತೆ. ಆ ಒಂದು ರೂಲ್ಸ್ ಅನ್ನ ನೀವು ಫಾಲೋ ಮಾಡಬೇಕು. ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅಷ್ಟೇ ನಿಮ್ಗೆ ಆಪ್ಷನ್ ಎಂಟ್ರಿ ಈಸಿ ಆಗುತ್ತೆ. ಬಟ್ ನೀವೇನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಾನು ಖಂಡಿತವಾಗ್ಲೂ ಸಹ KA ಕಡೆಯಿಂದ ಬರುವಂತಹ KCET 2025 ಪ್ರತಿಯೊಂದು ಅಪ್ಡೇಟ್ ಸಹ ನಿಮ್ಗೆ ತಲುಪೋ ತರ ನಾನು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸಹ ಎಲ್ಲ ಅಪ್ಡೇಟ್ಸ್ ಅನ್ನ ಆದ್ರೆ ಪಡ್ಕೋತೀರಾ. ಓಕೆನಾ? ಈಗ ನಿಮ್ದು ರಿಸಲ್ಟ್ಸ್ ಸಹ ಬಂದಾಯ್ತು, ನಿಮ್ಮ ಒಂದು ರ್ಯಾಂಕಿಂಗ್ ಅನ್ನು ಸಹ ಚೆಕ್ ಮಾಡ್ಕೊಂಡಿದ್ದೀರಾ. ಕೌನ್ಸಿಲಿಂಗ್ ಯಾವಾಗಿಂದ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೆಲ್ಲಾನು ಸಹ ಒಂದು ಡೌಟ್ ಅನ್ನ ಕೇಳ್ತಿದ್ರ. ಅದಕ್ಕಿಂತ ಮುಂಚೆ ನೀವ್ ಏನ್ ತಿಳ್ಕೊಬೇಕು ಅಂತ ಅಂದ್ರೆ ನೋಡಿ, ಕೆಲವೊಂದಿಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗೆ ಒಂದು KCET 2025 ರ್ಯಾಂಕಿಂಗ್ ಆದ್ರೆ ಅನೌನ್ಸ್ ಆಗಿಲ್ಲ, ಅದ್ರ ಬಗ್ಗೆ ನಿಮ್ಗೂ ಸಹ ಗೊತ್ತು. ಸೊ ರ್ಯಾಂಕಿಂಗ್ ಅನೌನ್ಸ್ ಆಗದಿರುವಂತ ಕಾರಣ ಅವ್ರಿಗೆ ಏನಾಯ್ತು ಅಂತಂದ್ರೆ ಮತ್ತೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅವ್ರಿಗೆ ಇದೇ ತಿಂಗಳು 29ನೇ ತಾರೀಕು ಅವ್ರಿಗೂ ಸಹ ಒಂದು ರ್ಯಾಂಕಿಂಗ್ ಆದ್ರೆ ಅನೌನ್ಸ್ ಆಗುತ್ತೆ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ನೋಡಿ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಟ್ಟು ನಿಮ್ಮ ಒಂದು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ಈ ವರ್ಷ ನಿಮ್ಗೆ ಇಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆದ್ರೆ ಇದಾವೆ. ಆ ಒಂದು ಚೇಂಜಸ್ ಏನು ಅಂತ ಅಂದ್ರೆ, ನಿಮ್ಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು ಅಂತ ಅಂದ್ರೆ ಈ ವರ್ಷ ನೀಟ್ ಎಕ್ಸಾಮ್ ಏನ್ ಸ್ಟೂಡೆಂಟ್ಸ್ ಬರ್ದಿದ್ದಾರೆ ಅವ್ರಿಗೂ ಸಹ ನೀಟ್ ರಿಸಲ್ಟ್ಸ್ ಆದ್ರೆ ಬರಬೇಕು. ಯಾಕೆ ಅಂತ ಅಂದ್ರೆ ಕಂಬೈನ್ಡ್ ಕೌನ್ಸಿಲಿಂಗ್ ಇರುತ್ತೆ ಅಟ್ ಎ ಟೈಮು. KA ಕಡೆಯಿಂದ KCET ಅಂಡ್ ಹಾಗೇನು ಸಹ ಒಂದು ನೀಟ್ ಕೌನ್ಸಿಲಿಂಗ್ ಅನ್ನ ನಡೆಸ್ತಾ ಹೋಗ್ತಾರೆ. ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಸೊ ಸ್ಟೂಡೆಂಟ್ಸ್ ನೀವು ಯಾರೆಲ್ಲ ಕೌನ್ಸಿಲಿಂಗ್ ಯಾವಾಗ ಆಪ್ಷನ್ ಎಂಟ್ರಿ ಯಾವಾಗ ಅಂತ ವೆಯ್ಟ್ ಮಾಡ್ತಿದ್ರ, ಇಂತಹ ಸ್ಟೂಡೆಂಟ್ಸ್ ಇನ್ನೂ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ. ಒನ್ಸ್ ನೀಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಮ ಒಂದು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ನೀಟ್ ರಿಸಲ್ಟ್ಸ್ ಬರಬೇಕು, ಅದಾದ್ಮೇಲೆ ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕು ಅಂತ ಅಂದ್ರೆ ನಿಮ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತ ಸಿಗುತ್ತೆ. ಸೊ KA ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಅಂಡ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಕೇಳ್ತಿದಾರೆ ಅಂದ್ರೆ, ಕೌನ್ಸಿಲಿಂಗ್ ನಮ್ಗೆ ಆನ್ಲೈನ್ ಆಫ್ಲೈನ್ ಅಂತ ಕೇಳ್ತಿದಾರೆ. ನೋಡಿ, ಇದು ನಿಮ್ಗೆ ಕಂಪ್ಲೀಟ್ಲಿ ಆನ್ಲೈನ್ ಆದ್ರೆ ಇರುತ್ತೆ. ನೀವು ಕೌನ್ಸಿಲಿಂಗ್ ಎಲ್ಲೂ ಸಹ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ನಿಮ್ದು KCET ಒಂದು ರ್ಯಾಂಕಿಂಗ್ ಅನೌನ್ಸ್ ಆಗಿದೆ. ನೆಕ್ಸ್ಟ್ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಇದೇ ಒಂದು KA ವೆಬ್ಸೈಟ್ ಅಲ್ಲಿ ಕೊಡ್ತಾರೆ. ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಆಗ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗೋದಕ್ಕೆ, ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಏನೆಲ್ಲ ಡೀಟೇಲ್ಸ್ ಬೇಕು, ಆಪ್ಷನ್ ಎಂಟ್ರಿ CET ನಂಬರ್, ಆಪ್ಷನ್ ಎಂಟ್ರಿ ಸೀಕ್ರೆಟ್ ಕೀ ಆಗಿರ್ಬೋದು, ಆ ಒಂದು ಡೀಟೇಲ್ಸ್ ಅನ್ನ ತಗೊಂಡು ನೀವು ಒಂದು ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ್ರೆ ಅಟೆಂಡ್ ಆಗ್ಬೋದು ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಈಗ ನೀವೇನ್ ವೆಯ್ಟ್ ಮಾಡ್ಬೇಕು ಅಂತ ಅಂದ್ರೆ, ಯಾರಿಗಾದ್ರೆ KCET ರ್ಯಾಂಕಿಂಗ್ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸ್ ಗೆ 29ನೇ ತಾರೀಕು ಅನೌನ್ಸ್ ಆಗುತ್ತೆ. ಅದಾದ್ಮೇಲೆ ನೀಟ್ ರಿಸಲ್ಟ್ಸ್ ಆದ್ರೆ ಬರಬೇಕು. ನೀಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುವಂತದ್ದು. ಇದಿನ್ನೂ ಸಹ ಸ್ವಲ್ಪ ದಿನಗಳ ಕಾಲ ಲೇಟ್ ಆಗ್ಬೋದು. ರೀಸನ್ ನಾನು ಈಗಾಗಲೇ ಹೇಳಿದೀನಿ. ಕಂಬೈನ್ಡ್ ಕೌನ್ಸಿಲಿಂಗ್ ಆದ್ರೆ ಇರುತ್ತೆ ಈ ವರ್ಷ. KCET ಅಂಡ್ ಹಾಗೇನು ನೀಟ್ದು ಒಂದೇ ಸಲ ಅಟ್ ಎ ಟೈಮ್ ಕೌನ್ಸಿಲಿಂಗ್ ಅನ್ನ ನಡೆಸ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಒಂದು KCET ಎಕ್ಸಾಮ್ ಅನ್ನ ಬರ್ದಿರ್ತಾರೆ ಅಂಡ್ ಹಾಗೇನು ಸಹ ನೀಟ್ ಎಕ್ಸಾಮ್ ಅನ್ನು ಸಹ ಬರ್ದಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಆಡ್ ಮಾಡ್ತಾರೆ, ಮೆಡಿಕಲ್ ಕಾಲೇಜಸ್ ಆಡ್ ಮಾಡ್ತಾರೆ. ಈಗ ಒಂದು 10 ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಆಡ್ ಮಾಡ್ತಾರೆ. ಅದಾದ್ಮೇಲೆ ಅದ್ರ ಕೆಳಗಡೆ ಟಾಪ್ ಒಂದು 10 ಮೆಡಿಕಲ್ ಕಾಲೇಜಸ್ ಆಡ್ ಮಾಡ್ತಾರೆ. ಹಾಗ ಅವರ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ನನಗೆ ಈ ಟಾಪ್ ಕಾಲೇಜಸ್ ಅಲ್ಲಿ ಇಂಜಿನಿಯರಿಂಗ್ ಸಿಕ್ಕಿದ್ರು ಹೋಗ್ತೀನಿ, ಇಲ್ಲ ಅಂತಂದ್ರೆ ಮೆಡಿಕಲ್ ಸಿಕ್ಕಿದ್ರು ಹೋಗ್ತೀನಿ ಅನ್ನೋ ಸ್ಟೂಡೆಂಟ್ಸ್ ಗೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು KA ಕಡೆಯಿಂದ ಈ ಒಂದು ನಿರ್ಧಾರ ತಗೊಂಡಿರುವಂತದ್ದು. ಸೊ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನಿಮ್ಗೆ ನೀಟ್ ರಿಸಲ್ಟ್ಸ್ ಬರೋವರೆಗೂ ನಿಮ್ಮ ಒಂದು ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗೋದಿಲ್ಲ. ಒನ್ಸ್ ನೀಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಆದಷ್ಟು ಬೇಗನೆ ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ. ನೀಟ್ ರಿಸಲ್ಟ್ಸ್ ಯಾವಾಗ ಏನು ಅಂತ ಹೇಳ್ಬಿಟ್ಟು ಇನ್ನೂ ಸಹ ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಸದ್ಯಕ್ಕೆ ಇಲ್ಲ. ಒಂದು ಅಫಿಷಿಯಲ್ ಅಪ್ಡೇಟ್ಸ್ ಬಂದಿದ್ದ ಆದ್ಮೇಲೆ ಖಂಡಿತವಾಗ್ಲೂ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ನೋಡಿ, ನಿಮ್ಗೆ ಏನಾದ್ರೂ ಕೌನ್ಸಿಲಿಂಗ್ ರಿಲೇಟೆಡ್
ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ಸಹ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಚಾನಲ್ಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ವಾಚ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮಗೆ ಕೌನ್ಸಿಲಿಂಗ್ ಈಸಿ ಆಗುತ್ತೆ. ಕಾಲೇಜ್ ಯಾವ ರೀತಿ ಪಡ್ಕೊಳ್ಳೋದು, ಕಾಲೇಜ್ ಪಡ್ಕೊಂಡಿದ್ದಾದ್ಮೇಲೆ ಫೀಸ್ ಯಾವ ರೀತಿ ಪೇ ಮಾಡೋದು, ಇರುವಂತಹ ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಏನೆಲ್ಲ ಫಾಲೋ ಮಾಡಬೇಕು, ಜೊತೆಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ದ ಆದ್ಮೇಲೆ ನಿಮ್ಮ ಒಂದು ಕ್ಯಾಟಗರಿಗೆ ಬರುವಂತಹ ಸ್ಕಾಲರ್ಶಿಪ್ಸ್ ಆಗಿರ್ಬೋದು ಎಲ್ಲಾನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಇವತ್ತಿನ ಈ ವಿಡಿಯೋ ನೋಡ್ತಿರುವಂತ ಸ್ಟೂಡೆಂಟ್ಸ್ ನಿಮ್ದು ಯಾರ್ದಾದ್ರು ರ್ಯಾಂಕಿಂಗು 50K ಎಬೋ ಇಲ್ಲ ಅಂತಂದ್ರೆ 1 lakh ಎಬೋ 2 lakh ಏನಾದ್ರು ಬಂದಿದ್ರೆ ಇಂತಹ ಸ್ಟೂಡೆಂಟ್ಸ್ ಒಂದಿಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ಕೇಳ್ತಿದ್ರಲ್ವಾ. ಸೊ ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋನ ಪಿನ್ ಮಾಡ್ತೀನಿ, ಎಲ್ಲರೂ ಹೋಗಿ ವಾಚ್ ಮಾಡಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.